ಹಾಯ್ ಜೋ ಲೈಫ್ ವ್ಲಾಗ್ಸಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನನ್ನ ವಿಡಿಯೋನ ನೋಡೋ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ನಿಜವಾಗ್ಲೂ ನಿಮ್ಮ ಸಪೋರ್ಟು ತುಂಬಾ ಮುಖ್ಯ. ಯಾಕೆಂದರೆ ಬೇರೆ ಥರ ನಾನು ವಿಡಿಯೋ ಮಾಡಿದಾಗ ಎಲ್ಲರೂ ಸಪೋರ್ಟ್ ಮಾಡಿದ್ದೀರಾ. ಈಗ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಈ ವಿಡಿಯೋಗಳಿಗೂ ನೀವು ಸಪೋರ್ಟ್ ಮಾಡ್ತೀರಾ ಅಂತ ಹೇಳಿದ್ದೀನಿ. ಓಕೆ, ಇವತ್ತಿನ ನನ್ನ ಫಸ್ಟ್ ವ್ಲಾಗ್ ಅಂತಲೇ ಹೇಳ್ಬೋದು. ಫಸ್ಟ್ ಟೈಮ್ ವ್ಲಾಗ್ ಮಾಡ್ತಾ ಇದ್ದೀನಿ. ನಿಜವಾಗ್ಲೂ ನನಗೆ ಒಂಥರ ನರ್ವಸ್ ಅಂತಲೇ ಹೇಳ್ಬೋದು. ಯಾಕಂದರೆ ಈ ಥರ ವ್ಲಾಗ್ ಎಲ್ಲ ಮಾಡಿ ನನಗೆ ಅಷ್ಟಾಗಿ ಗೊತ್ತಿಲ್ಲ. ಓಕೆ, ವಿಡಿಯೋ ಮಾಡ್ತೀನಿ, ರ್ಯಾಂಡಮ್ ಆಗಿ ವಿಡಿಯೋ ಮಾಡ್ತೀನಿ, ಬಟ್ ವ್ಲಾಗ್ ಎಲ್ಲ ಮಾಡಿ ನನಗೆ ಗೊತ್ತಿಲ್ಲ. ನೋಡೋಣ ಇವತ್ತಿಗೆ ವ್ಲಾಗ್ ಹೇಗಿರುತ್ತೆ ಅನ್ನೋದು. ಇವಾಗ ಬೆಳಿಗ್ಗೆ 8 ಗಂಟೆ ಆಯಿತು. ರಿಲಯನ್ಸಿಗೆ ಹೋಗ್ಬಿಟ್ಟು ಗ್ರಾಸರಿ ತಗೊಂಡು ಬಂದಿದ್ದು. ಈಗ ಅದನ್ನೆಲ್ಲ ಜೋಡಿಸಿಡ್ಬೇಕು. ನೋಡೋಣ ಏನಂತ. ಬೆಳಿಗ್ಗೆ ನೀರು ಕುಡಿದು ನಮ್ಮದು ಡೇ ಸ್ಟಾರ್ಟ್ ಆಗುತ್ತೆ. ಓಕೆ, ಈಗ ನೋಡಿ 2 ಚೀಲ ಗ್ರಾಸರಿ ಇದೆ. ಒಂದು ನಿಮಿಷ. ರಿಲಯನ್ಸಿಂದ ಗ್ರಾಸರಿ ತಗೊಂಡು ಬಂದು ಹಂಗೆ ಇಟ್ಟಿದ್ದೀವಿ. ಇದನ್ನೆಲ್ಲ ತೆಗಿಬೇಕು, ಎಲ್ಲ ಒಡೆದೋಗಿದೆ. ಇದು ಅಂದರೆ ಬೇಳೆಗಳದೆಲ್ಲ ಬ್ಯಾಗ್ ಒಡೆದೋಗಿದೆ. ಯಾಕೆಂದರೆ ರಿಲಯನ್ಸಲ್ಲಿ ತುಂಬ ತೆಳುವಾದ ಬ್ಯಾಗ್ ಕೊಡ್ತಾರಲ್ಲ, ಎಲ್ಲ ಒಡೆದೋಗಿದೆ. ಈಗೆಲ್ಲ ಜೋಡಿಸ್ಬೇಕು. ನಾವೀಗ ಕಾಫಿ ಕುಡಿತಾ ಇದನ್ನ ಜೋಡಿಸೋಣ. ಈಗ ನಾವು ಏನೇನಿದೆ ಅನ್ನೋದನ್ನ ಒಂದೊಂದು ಕಡೆಯಲ್ಲಿ ಜೋಡಿಸಿರೋದು. ಫಸ್ಟ್ ಆಫ್ ಆಲ್ ನಮ್ಮ ಮನೇಲಿ 2 ಹೆಣ್ಮಕ್ಳಿದ್ದಾರೆ. 2 ಹೆಣ್ಮಕ್ಳಿರೋದ್ರಿಂದ ಸ್ಯಾನಿಟರಿ ನ್ಯಾಪ್ಕಿನ್ನು ಪ್ರತಿ ಮಂತು ನಮಗೆ ಬೇಕಾಗುತ್ತೆ ತುಂಬಾ. ಎಲ್ಲ ಒಡೆದೋಗ್ಬಿಟ್ಟಿದೆ ಇದರಲ್ಲಿ ನೋಡಿ, ಕಡಲೆ ಎಲ್ಲ ಒಡೆದೋಗಿದೆ. ಇದೇನೋ ಆಫರ್ ಇತ್ತು, ಪರ್ಫ್ಯೂಮು ಚೆನ್ನಾಗಿದೆ. 649, ಬಟ್ ಆಫರ್ ಆಗಿ ಹಾಫ್ ಅಂದರೆ 50% ನೋಡಿ. 50% ಅನಿಲ್ ಸಾವ್ಗೆ ನನಗೆ ತುಂಬ ಇಷ್ಟ ಆಗಿರೋದು ನ್ಯೂಟ್ರಿ ಚಾಯ್ಸ್ ಬಿಸ್ಕೆಟು, ಸ್ನ್ಯಾಕ್ಸ್ ಇದಷ್ಟೇ. ಜಿಮ್ ಗಾರ್ಲಿಕ್ಕು ಅನಿಲ್ ಸಾವ್ಗೆ ತುಂಬ ಇದೆ. ಆಮೇಲೆ ಟಾಟಾದವ್ರದ್ದು ಹಿಮಾಲಯನ್ ರಾಕ್ ಸಾಲ್ಟು ಚೆನ್ನಾಗಿರುತ್ತೆ ಇದು. ಆಮೇಲೆ ಗೋಂಗೂರ ಪಿಕ್ಕಲ್ ಚೆನ್ನಾಗಿರುತ್ತೆ. ಗೋಂಗೂರ ಪಿಕ್ಕಲ್ ಇದು. ನಾವು ಮುಂದೆ ತಳ್ಳೋಣ. ಗೋಂಗೂರ ಪಿಕ್ಕಲ್ ಚೆನ್ನಾಗಿರುತ್ತೆ. ಜಾಗ್ರಿ ಪೌಡ್ರು, ರವಾ, ಮೇನು ವಾಷಿಂಗ್ ಮಿಷಿನ್ ಲಿಕ್ವಿಡು. ಏಕೆಂತಂದರೆ ಇದೇ ತುಂಬಾ ಖರ್ಚಾಗುವಂತಹ ವಸ್ತು. ವಿಮ್ಮು ಮಲ್ಟಿಗ್ರೀನ್ ಆಟ. ಒಂದೆರಡು ಫೆನಾಯ್ಲು. ಇದು ರಾಗಿ ಸಾಂಬೆ. ಇದು ಮ್ಯಾಂಗೋ ತೊಕ್ಕು ಅಂತಾರಲ್ಲ, ಮ್ಯಾಂಗೋ ಪಿಕ್ಕಲಲ್ಲೇ ಮ್ಯಾಂಗೋ ತೊಕ್ಕು. ಒಂದು ಬಾಡಿ ವಾಶು, 2 ಮೈಸೂರು ಸ್ಯಾಂಡಲ್ ಸೋಪು, ಹಾರ್ಪಿಕ್ಕು, ಕಂಫರ್ಟು,
ಸುಮಾರಿದೆ. ಹನಿ, ಪತಂಜಲಿ ಅವ್ರದ್ದು ಹನಿ. ಓಟ್ಸ್, ಒಂದು 2 ಪ್ಯಾಕೆಟ್ ಶುಗರ್, ಏರ್ ಡ್ರೈ, ಇದು ನಂಗಲ್ಲ. ಒಂದು ಸರ್ಫ್ ಎಕ್ಸೆಲ್ ಪೌಡ್ರ್. ಸರ್ಫ್ ಎಕ್ಸೆಲ್ ಲಿಕ್ವಿಡ್, ಸರ್ಫ್ ಎಕ್ಸೆಲ್ ಪೌಡ್ರ್ ಏನಕ್ಕೆ ಅಂದರೆ ನಮ್ಮ ಮನೆಯಲ್ಲಿ ಒಂದು 10 ವರ್ಷದಿಂದ ಒಂದು ವಾಷಿಂಗ್ ಮಿಷಿನ್ ಇದೆ. ಬ್ಲ್ಯಾಂಕೆಟ್ಸ್ ಎಲ್ಲ ತೊಳೆಯೋದು, ಅದಕ್ಕೆ ನಾವು ಪೌಡ್ರನ್ನೇ ಹಾಕೋದು. ಹಂಗಾಗಿ ಪೌಡ್ರು ಲಿಕ್ವಿಡ್ ಎರಡೂ ಬೇಕು. ಒಂದು ಚೀಲ ಖಾಲಿ ಮಾಡಿದೆ. ಒಂದು ಚೀಲ ಖಾಲಿ ಆಯಿತು, ಇನ್ನೊಂದು ಚೀಲ ಇದೆ. ಬ್ರಷು, ಆಯಿಲ್ ಓನ್ಲಿ 2 ಪ್ಯಾಕೆಟ್. ಏನಕ್ಕೆ ಆಯಿಲು ಓನ್ಲಿ 2 ಪ್ಯಾಕೆಟ್ ಏನಕ್ಕೆ ಅಂದರೆ ನಮ್ಮ ಮನೇಲಿ ಕ್ಯಾನ್ ಇದೆ. ಕ್ಯಾನಲ್ಲಿ ಆಲ್ರೆಡಿ ಒಂದು 3-4 ಲೀಟ್ರ್ ಆಗೇ ಇದೆ. ಹಾಗಾಗಿ 2 ಲೀಟ್ರ್ ಮಾತ್ರ ಬಡಿಸು. ಮ್ಯಾಗಿ, ಇದು ಡೈಲಿ ಪ್ಯಾಡ್ಸ್. ಇದು ಡೈಲಿ ರೆಗ್ಯುಲರ್ ಆಗಿ ಯೂಸ್ ಮಾಡೋ ಪ್ಯಾಡ್ಸು. ಸಾಂಬಾರ್ ಪೌಡರ್, ಒಂದು ಸ್ಪೈಸಿ, ಒಂದು ರೆಗ್ಯುಲರು. ಸಾಂಬಾರ್ ಪೌಡರು, ಟರ್ಮರಿಕ್ ಪೌಡರು, ಇದು ಅಷ್ಟೇ ಡೈಲಿ ಪ್ಯಾಡೇನೆ. ಇದು ಸೋಯಾ, ಇದು ಚಿಲ್ಲಿ ಪೌಡ್ರು, ಇದು ಬಟಾಣಿ. ನೋಡಿ ತುಂಬ ತಿಕ್ಕ ಇಲ್ಲ, ಇದು ಕವರ್ ತುಂಬ ತೆಳು ಇದೆ ಆಯಿತಾ. ಚೂಯಿಂಗ್ ಅಂದರೆ ಸಾಕು ಓಪನ್ ಆಗುತ್ತೆ. ಇದು ಕಡಲೆಬೇಳೆ, ಇದು ಅವಲಕ್ಕಿ, ಇದು ಉದ್ದಿನ ಬೇಳೆ, ಮ್ಯಾಗಿ, ಇದು ಧನಿಯಾ, ಪುಳಿಯೋಗರೆ ಪ್ಯಾಕೆಟ್, ಇನ್ನೊಂದು ಸ್ಕ್ರಬ್, ಹುಣಸೆ ಹಣ್ಣು, ಅಷ್ಟೇ. ಇದರಲ್ಲಿ ಉರಿಗಡ್ಲೆ ಇದೆ ಆಯ್ತಾ. ಇಲ್ಲಿ ನೋಡಿ ಉರಿಗಡ್ಲೆ ಇದೆ. ಈ ಬ್ಯಾಗ್ ಹೊಡೆದೋಗ್ಬಿಟ್ಟಿದೆ. ಬೇರೆ ಹಾಕಿ ನೋಡಿ, ಹೊಡೆದೋಗಿದೆ ಉರಿಗಡ್ಲೆ. ಹಾಗಾಗಿ ಬ್ಯಾಗನ್ನು ಬೇರೆ ಹಾಕಬೇಕು. ಇದು ನಮ್ಮ ಒಂದು ಮಂತ್ಲಿ ಗ್ರಾಸರಿ ಅಂತಂದರೆ ಮಂತ್ಲಿ ಒಳಗೂ ಖಾಲಿ ಆಗ್ಬೋದು. ಯಾಕೆಂದರೆ ನಮ್ಮ ಮನೇಲಿ ಯಾವಾಗ ಏನು ಖಾಲಿ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಅಂದರೆ ಯಾವಾಗಾದರೂ ರಿಲಯನ್ಸಿಗೆ ಹೋದಾಗ ನಿಮ್ಗೆ ಬೇಕಾಗಿರೋ ಐಟಮ್ಸನ್ನು ತರ್ತಾ ಇರ್ತೀವಿ. ನನ್ನ ಲಾಗ್ಸ್ ಇದು. ಹೀಗೆ ಕೆಲವೊಂದು ಅಂದರೆ ರ್ಯಾಂಡಮಾಗಿ ಮಾಡ್ತಾ ಇರ್ತೀನಿ ಟೈಮ್ ಸಿಕ್ತಾಗೆಲ್ಲ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಮತ್ತು ಇನ್ನೊಂದು ವಿಷಯ ಹೇಳಬೇಕೇನು ಅಂದರೆ, ಯಾವುದೇ ಒಂದಾಗಲಿ ಆಯಿತಾ, ವ್ಲಾಗ್ಸ್ ಅಂತ ಬಂದಾಗ ಪ್ರಿಪ್ಯಾರ್ ಮಾಡ್ಕೊಂಡು ಯಾವುದೂ ಮಾಡೋಕ್ಕಾಗಲ್ಲ. ಅದೆಲ್ಲದೂ ರ್ಯಾಂಡಮಾಗೇ ಮಾಡಬೇಕು. ನನಗೇನೋ ಇವತ್ತು ಮಾಡಬೇಕು ಅನ್ನಿಸ್ತು, ಮಾಡಿದೆ. ನನ್ನ ಫಸ್ಟ್ ವ್ಲಾಗ್. ನಿಮ್ಮೆಲ್ಲ ಸಪೋರ್ಟ್ ಹೀಗೆ ಇರಲಿ. ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.